ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಪಿತೃಶಾಪ ಅಂದ್ರೆ ಏನು, ಅದರ ಪರಿಣಾಮ ಯಾವ ರೀತಿಯಾಗಿರುತ್ತೆ, ಇಂದು ಪಿತೃಶಾಪದಿಂದ ಆಗೋ ಪರಿಣಾಮಗಳೇನು, ಅದಕ್ಕೆ ಯಾವ ರೀತಿಯಾಗಿ ಪರಿಹಾರವನ್ನ ಮಾಡ್ಕೋಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ವಿಶೇಷ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವೇದ ಬ್ರಹ್ಮ ಶ್ರೀ ವೇಣುಗೋಪಾಲ ಶರ್ಮಾ ಗುರುಜಿಯವರು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ಓಂ ಜಯ ತುಂ ದೇವ ಚಾಮುಂಡಿ ಜಯ ಭೂತಾರ್ತ್ಯಹಾರಿಣಿ ಜಯ ಸರ್ವಗತೇ ದೇವಿ ಕಾಳರಾತ್ರಿ ನಮೋಸ್ತದೆ. ಎಲ್ರಿಗೂ ಶುಭವಾಗಲಿ, ಒಳ್ಳೆಯದಾಗಲಿಮ್ಮ. ಗುರುಜಿ, ಇತ್ತೀಚಿನ ದಿನಗಳಲ್ಲಿ ಪಿತೃಶಾಪ ಕೆಲವೊಂದಿಷ್ಟು ಜನಕ್ಕೆ ಕಾಡ್ತಾ ಇರುತ್ತೆ. ಇನ್ನು ಪಿತೃಶಾಪ ಅಂದ್ರೆ ಏನು, ಅದರ ಪರಿಣಾಮಗಳು ಯಾವ ರೀತಿಯಾಗಿರುತ್ತೆ ಗುರುಜಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತಮ್ಮ. ಓಂ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವಾಶೋ ಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಪಿತೃಶಾಪ ಅಂತಕ್ಕಂಥದ್ದು ಯಾವ ರೀತಿಯ ಪರಿಣಾಮಗಳುಂಟಾಗತ್ತೆ, ನಾವು ಜಾತಕದಲ್ಲಿ ಪಿತೃಶಾಪವನ್ನು ಯಾವ ರೀತಿಯಾಗಿ ಪರಿಗಣನೆ ಮಾಡಬಹುದು, ಯಾಕೆ ಅಂತಂತಂದರೆ ಇವಾಗ ಮುಂದಿನ ದಿನಗಳಲ್ಲಿ ಪಿತೃಪಕ್ಷ ಬರ್ತಾ ಇದೆ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳನ್ನು ಪ್ರತ್ಯಕ್ಷ ದೇವರು ಅಂತ ಹೇಳ್ತೀವಿ. ಅದರ ಜೊತೆಯಲ್ಲಿ ನಮಗೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ತಂದೆ ತಾಯಿಗಳು ಎಷ್ಟೋ ಜನಕ್ಕೆ ಮಕ್ಕಳಾಗಿರಲ್ಲ, ಅವ್ರೇನು ಮಾಡ್ತಾರೆ, ಎಲ್ಲ ದೇವರುಗಳು ಹರಕೆ ಹೊತ್ಕೊತಾರೆ, ಮಕ್ಕಳಾದರೆ ಸಾಕಪ್ಪ ಅಂಥೇಳಿ ಅವರು ಹರಕೆ ಮಾಡಿಕೊಂಡು ಮಕ್ಕಳ ಭಾಗ್ಯವನ್ನು ಪಡ್ಕೊತಾರೆ. ಕೆಲವರು ಪಾಪ ಮಕ್ಕಳ ಭಾಗ್ಯ ಇರಲ್ಲ, ದತ್ತನ್ನು ತೆಗೆದುಕೊಂಡು ಅವರೇ ನಮ್ಮ ಮಕ್ಕಳು ಅಂತೇಳಿ ಸಾಕ್ತಾರೆ. ಅದೇ ರೀತಿ ಈ ಪಿತೃಶಾಪ, ಭ್ರಾತೃಶಾಪ, ಮಾತೃಶಾಪ, ಭಗಿನಿ ಶಾಪ ಅಂಥೇಳಿ ಮಾತುಲ ಶಾಪ ಅಂತ ಇಷ್ಟು ಶಾಪಗಳಿದೆ. ಗುರುಗಳೇ, ಈ ಶಾಪಗಳು ಯಾಕೆ ನಮ್ಮ ಜಾತಕಕ್ಕೆ ಬರುತ್ತೆ, ಇದರ ಪರಿಣಾಮಗಳೇನು ಅಂತಂತಂದರೆ ನೋಡಿ, ಜನ್ಮ ಕೊಟ್ಟಂಥ ತಂದೆ ತಾಯಿ ಇವರಿಬ್ಬರು ಕೂಡ ಎಲ್ಲೋ ಹುಟ್ಟಿರ್ತಕ್ಕಂಥ ಒಂದು ಹೆಣ್ಣು ಎಲ್ಲೋ ಹುಟ್ಟಿರ್ತಕ್ಕಂಥ ಒಂದು ಗಂಡನ್ನು ಮದುವೆ ಆಗುತ್ತೆ. ಈ ಮದುವೆ ಆದಾಗ ಏನಾಗುತ್ತೆ ಅಂತಂದರೆ ಅದಾದ ನಂತರ ವಂಶಾಭಿವೃದ್ಧರ್ಥಂ ಕನ್ಯಾದಾನವನ್ನು ಮಾಡಿ ಸಮಸ್ತ ಪಿತೃಗಳು ಶಾಶ್ವತವ ಬ್ರಹ್ಮಲೋಕ ಸಿಗಲಿ ಅಂತೇಳ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಕನ್ಯಾದಾನ ಮಾಡಿ ಮದುವೆಯನ್ನು ಮಾಡ್ತಾರೆ. ಆ ಇಬ್ಬರಿಗೆ ಜನನವಾದಂಥ ಮಕ್ಕಳು ಏನಿದೆಯೋ 9 ತಿಂಗಳು ಹೊತ್ತು ಮಾಡಿ 9ನೇ ತಿಂಗಳಲ್ಲಿ ತಾಯಿ ಜನ್ಮವನ್ನು ಕೊಡ್ತಾಳೆ. ತಂದೆ ತಾಯಿಗಳು ಸೇರಿ ಜನ್ಮವನ್ನು ಕೊಡ್ತಾರೆ. ಈ ಕೊಟ್ಟಾಗ ಏನಾಗುತ್ತೆ ಅಂದರೆ 3 ಋಣಗಳಿರುತ್ತೆ ನಮಗೆ ಭೂಮಿಗೆ ಬಂದ ತಕ್ಷಣ. ಅದಕ್ಕೆ ನೋಡಿ, ಮಕ್ಕಳು ಡೆಲಿವರಿ ಆಗಿ ಹುಟ್ಟಿದ ತಕ್ಷಣ ಯಾಕೆ ಅಳ್ತಾರೆ ಅಂತಂದರೆ ತಾಯಿಯ ಹೊಟ್ಟೆಯಲ್ಲಿ ಇರೋ ತನಕ ಕೂಡ ಗತಜನ್ಮದ ಎಲ್ಲ ರಹಸ್ಯಗಳು ಆ ಮಗುಗೆ ಗೊತ್ತಿರುತ್ತಂತೆ. ಹುಟ್ಟಿದ ತಕ್ಷಣ ಭೂಮಿಗೆ ಬಂದ ತಕ್ಷಣ ಅಳೋಕ್ಕೆ ಶುರು ಮಾಡುತ್ತೆ. ಯಾಕೆ ಕಾರಣ ಅಂತಂದರೆ ಹೊಟ್ಟೆಯಲ್ಲಿ ಇರೋಷ್ಟು ಹೊತ್ತು ಕೂಡ ಅವನಿಗೆ ಪೂರ್ವ ಜನ್ಮದ ಎಲ್ಲೂ ಕೂಡ ಗೊತ್ತಿರ್ತಂತೆ ಮಗುಗೆ. ಅವನು ಹುಟ್ಟಿದ ತಕ್ಷಣ ಎಲ್ಲ ಮರ್ತೋಗ್ಬಿಡ್ತಾನೆ. ಹಾಗೆ ದೇವಋಣ, ಋಷಿ ಋಣ, ಪಿತೃಋಣ ಅಂತ 3 ಋಣ ಇಟ್ಕೊಂಡು ನಾವು ಈ ಭೂಮಿಯಲ್ಲಿ ಹುಡ್ತೀವಿ. ಹಾಗೆಯೇ ಪಿತೃಋಣ ಅಂತ ಕರೀತಾರೆ. ಅಂದರೆ ಜನ್ಮ ಕೊಟ್ಟಂಥ ತಂದೆಗೆ ಅವರು ಇದ್ದಾಗ ಒಂದು ತುತ್ತು ಅನ್ನ ಹಾಕಿ ಎಲ್ಲ ಮಾಡಿಬಿಟ್ಟು ಅವರನ್ನು ನೋಡ್ಕೊಳ್ತಕ್ಕಂಥದ್ದು, ಅದು ಬದುಕಿದ್ದಾಗ. ಅವರು ಹೋದ ಮೇಲೆ ಅವರು ಹೋದ ಕಾರ್ಯದಿಂದ ಅವ್ರಿಗೆ ಏನೇನು ಕಾರ್ಯಗಳನ್ನು ಮಾಡಬೇಕೋ ಅವರವ್ರ ಮನೆಯ ಪದ್ಧತಿ ಅನುಸಾರವಾಗಿ ಆ ಕಾರ್ಯಗಳನ್ನು ಮಾಡಲೇಬೇಕು.